ಹೆಲೋ ಗೈಸ್, ಎಲ್ಲರಿಗೂ ಸ್ವಾಗತ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ SLC ವಿದ್ಯಾರ್ಥಿಗಳು ಈ ವರ್ಷ NC ಅಂತ ತೊಗೊಂಡಿದ್ದೀರಾ ಮತ್ತು ಇಂಪ್ರೂವ್ಮೆಂಟ್ಗೆ ಎಕ್ಸಾಮ್ನ ಕಟ್ಟಿ ಬರೀಬೇಕು ಅಂದ್ಕೊಂಡಿದ್ದೀರಾ ನೆಕ್ಸ್ಟ್ ಇಯರು, ನಿಮಗೆ ಬಂದ್ಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ತುಂಬ ಜನ ವಿದ್ಯಾರ್ಥಿಗಳಿಗೆ ಕೆಲವೊಂದು ಡೌಟ್ಸ್ ಇರುತ್ತೆ. ಈ ಒಂದು ವಿಡಿಯೋದಲ್ಲೆಲ್ಲ ತಿಳಿಸ್ಕೊಡ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ನ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ವರ್ಷ ಯಾರೆಲ್ಲ SSLC ವಿದ್ಯಾರ್ಥಿಗಳು NC ಅಂತ ತೊಗೊಂಡಿದ್ದೀರಾ ಮತ್ತು ಇಂಪ್ರೂವ್ಮೆಂಟ್ಗೆ ಎಕ್ಸಾಮ್ನ ಬರೀಬೇಕು ಅಂದ್ಕೊಂಡಿದ್ದೀರಾ, ರಿಪೀಟರ್ಸ್ ಆಗಿರ್ಬೋದು, ಫ್ರೆಶರ್ಸ್ ಆಗಿರ್ಬೋದು ಮತ್ತು ಪ್ರೈವೇಟ್ ವಿದ್ಯಾರ್ಥಿಗಳು ಯಾರೇ ಆಗಿರ್ಬೋದು, ನಿಮಗೆ ಬಂದ್ಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ ಬಂದ್ಬಿಟ್ಟು ನಿಮಗೆ ಇದೇ ವರ್ಷ ಅಂದರೆ ಎಂಡಿಂಗು ಡಿಸೆಂಬರಲ್ಲಿ ಬಂದ್ಬಿಟ್ಟು ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಅದು ಸ್ಟಾರ್ಟ್ ಆಗುತ್ತೆ. ಸೊ ನೀವು ಎಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು ಅಂದರೆ ನಿಮ್ಮ ಒಂದು ಸ್ಕೂಲ್ ಏನಿದೆ ಅಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ಇವರೇನಿರ್ತಾರೆ HM ಇರ್ತಾರೆ, ಅವ್ರ ಹತ್ರ ಹೋಗ್ಬಿಟ್ಟು ನನಗೆ ಈ ವರ್ಷ ಫೇಲ್ ಆಗಿದೆ, ನಾನು ಆನ್ಲೈನ್ ಅಪ್ಲಿಕೇಶನ್ ಹಾಕ್ತೀನಿ ಅಂತ. ಸೊ ನೀವು ಅಲ್ಲಿ ಹೋಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು. ಅಲ್ಲಿ ಫೀಸ್ ಇರುತ್ತಾ ಇಲ್ವ ಅಂತ ನೀವು ಕೇಳೋದ್ರೆ, ಫೀಸ್ ಬಂದ್ಬಿಟ್ಟು ನಿಮಗೆ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಒಂದು ಸುತ್ತೋಲೆನ ಬಿಡ್ತಾರೆ. ಅದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ SSLC ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ವರ್ಷ ಬಂದ್ಬಿಟ್ಟು ಅಂದರೆ 2027ಕ್ಕೆ ನೀವು ಎಕ್ಸಾಮ್ನ ಬರೀತೀರಿ ಅಲ್ವಾ, ಅವಾಗ ಬಂದ್ಬಿಟ್ಟು ನಿಮಗೆ ಶುಲ್ಕ ಇರುತ್ತಾ ಅಂದರೆ ಫೀಸ್ ಇರುತ್ತಾ ಇಲ್ವಾ ಅಂತ. ಸೊ ಅಲ್ಲಿ ನಿಮಗೆ ಡಿಸೈಡ್ ಆಗುತ್ತೆ. ಅದು ಬಂದ ತಕ್ಷಣ ನಿಮಗೆ ಇದೇ ಒಂದು ಚಾನಲಲ್ಲಿ ಅಪ್ಡೇಟ್ನ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಈಗ ಯಾರೆಲ್ಲ ಇಂಪ್ರೂವ್ಮೆಂಟ್ಗೆ ಎಕ್ಸಾಮ್ನ ಬರೀಬೇಕು ಅಂದ್ಕೊಂಡಿದ್ರೆ ನಿಮಗೂ ಫೀಸ್ ಇರುತ್ತೆ ಇಲ್ವ ಅಂತ ಅದರಲ್ಲೂ ಕೂಡ ಮೆನ್ಷನ್ ಮಾಡಿರ್ತಾರೆ. ಮತ್ತು ಈ ವರ್ಷ ಯಾರೆಲ್ಲ NC ಅಂತ ತೊಗೊಂಡಿದ್ರೆ ನಿಮಗೆ ಬಂದ್ಬಿಟ್ಟು ನೆಕ್ಸ್ಟ್ ವರ್ಷ ನೀವು ಎಕ್ಸಾಮ್ನ ಬರೀತೀರಲ್ವಾ ಅಂದರೆ 2027ಕ್ಕೆ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ಸ್ ಅನ್ನೋದು ನಿಮಗೆ ಮಾರ್ಚಲ್ಲಿ ಬಂದ್ಬಿಟ್ಟು ನಿಮಗೆ ಎಂಡಿಂಗಲ್ಲಿ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ವರ್ಷ ಬಂದ್ಬಿಟ್ಟು ಎಕ್ಸಾಮ್ 3 ಇರುತ್ತೆ ಅಂತ ನೀವು ಕೇಳೋದ್ರೆ, ಎಕ್ಸಾಮ್ 3 ಬಗ್ಗೆ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ನಿಮಗೆ ಹೇಳ್ತಾರೆ. ಈ ವರ್ಷ ಎಂಡಿಂಗಲ್ಲಿ ಬಂದ್ಬಿಟ್ಟು ನಿಮಗೆ ಹೇಳ್ತಾರೆ ಎಕ್ಸಾಮ್ 3 ಇರುತ್ತೋ ಇಲ್ವೋ ಅಂತ. ಈ ವರ್ಷ ಬಂದ್ಬಿಟ್ಟು ಎಕ್ಸಾಮ್ 2 ಲಾಸ್ಟ್ ಆಗಿತ್ತು. ಅದಕ್ಕೋಸ್ಕರ ಶಿಕ್ಷಣ ಸಚಿವರು ಏನು ಹೇಳಿದ್ರಪ್ಪ ಅಂದರೆ, ಮುಂದಿನ ವರ್ಷ ನಾವು ಡಿಸ್ಕಸ್ನ ಮಾಡಿ ನಿಮಗೆ ಎಕ್ಸಾಮ್ 3 ಇರುತ್ತೋ ಇಲ್ವೋ ಅಂತ ನಿಮಗೆ ಹೇಳ್ತೀವಿ ಅಂತ ಅವರು ಆದೇಶನ ಮಾಡಿದ್ದಾರೆ. ಅದಕ್ಕೋಸ್ಕರ ಬಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ವರ್ಷ ಬಂದ್ಬಿಟ್ಟು ಎಕ್ಸಾಮ್ 2 ಕಂಪಲ್ಸರಿ ಇದ್ದೇ ಇರುತ್ತೆ. ಎಕ್ಸಾಮ್ 3 ಬಗ್ಗೆ ಅಪ್ಡೇಟ್ನ ಮಾಡ್ತಾರೆ. ನಿಮಗೆ ಬಂದ್ಬಿಟ್ಟು ಫೈನಲ್ ಆಗಿ ಬಂದ್ಬಿಟ್ಟು ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಬಂದ್ಬಿಟ್ಟು ಇದೇ ವರ್ಷ ನವಂಬರ್ ಅಥವಾ ಡಿಸೆಂಬರ್ ಎಂಡಿಂಗಲ್ಲಿ ಬಂದ್ಬಿಟ್ಟು ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಒಂದು ಸ್ಕೂಲ್ ಯಾವುದು ಓದಿರ್ತೀರ ಅಲ್ಲಿ ಹೋಗಿ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು. ಫೀಸ್ ಇರುತ್ತೆ ಅಂತ ನಾನು ಆಗ್ಲಂಗೆ ತಿಳಿಸ್ಕೊಡ್ತೀನಿ. ಸೊ ಇಷ್ಟ ಇರೋ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ತುಂಬ ಯೂಸ್ ಆಗುತ್ತೆ. ಏನೋ ಒಂದು ಡೌಟ್ ಇತ್ತು ಅಂದರೆ SSLC ವಿದ್ಯಾರ್ಥಿಗಳಿಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ರಿಪ್ಲೈನ ಮಾಡ್ಕೊಡ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನೋಡ್ತಾರೆ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.